ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಿಚಾರಗಳು ಬಹಳ ಚಿಂತೆಗೀಡು ಮಾಡುವಂತೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ನಾವು ತಿನ್ನುವಂತಹ ಆಹಾರ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ಒಂದಷ್ಟು ವಸ್ತುಗಳಾಯ್ತು, ಅದರ ನಂತರದಲ್ಲಿ ಈಗ ತಿನ್ನುವಂತಹ ತರಕಾರಿಯೂ ಕೂಡ ಸೇಫ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಈಗ ಬಂದಿರುವಂತಹ ಒಂದು ವರದಿ. ಆ ವರದಿಯಲ್ಲಿ ಏನಿದೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಬೆಂಗಳೂರಿನ ತರಕಾರಿ ಬಲು ಅಪಾಯಕಾರಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ವರದಿ. ಕಬಾಬ್, ಗೋಬಿ, ಬಟಾಣಿ ಎಲ್ಲದರಲ್ಲೂ ವಿಷ. ಇದೀಗ ಈ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ, ಅದುವೇ ಹಸಿ ತರಕಾರಿ. ರಾಜ್ಯದಲ್ಲಿ ಬೆಳೆಯುವಂತಹ ತರಕಾರಿಗಳಲ್ಲಿ ವಿಷಮುಕ್ತ ಅಂಶಗಳು ಪತ್ತೆಯಾಗಿವೆ. ಸೀಸದ ಪ್ರಮಾಣ ಹೆಚ್ಚಳವಾಗಿದೆ. ಹೀಗಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ರಿಪೋರ್ಟ್ ಅನ್ನು ನೀಡಿದೆ. ರಾಜ್ಯಾದ್ಯಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ 72ಕ್ಕೂ ಹೆಚ್ಚು ತರಕಾರಿ ಸ್ಯಾಂಪಲ್ಗಳನ್ನು ಪರಿಶೀಲನೆ ಮಾಡಿದ್ದು, ಇದರಲ್ಲಿ 19 ಮಾದರಿಗಳಲ್ಲಿ ಸೀಸದ ಪ್ರಮಾಣ ಹೆಚ್ಚಾಗಿದೆ ಅಂತ ವರದಿ ನೀಡಿದೆ. ಇನ್ನು ಈ ತರಕಾರಿ ತಿಂದರೆ ಆರೋಗ್ಯ ಕೈಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಾರಾಟವಾಗುವಂತಹ ಬದನೆಕಾಯಿ, ಬೀನ್ಸ್, ಬೀಟ್ರೂಟ್, ಕ್ಯಾಬೇಜ್ನಲ್ಲಿ ಭಾರೀ ಲೋಹದ ಅಂಶ ಪತ್ತೆಯಾಗಿದೆ. ಬೆಂಗಳೂರಿನ ಹಲವು ಮಾರುಕಟ್ಟೆಗಳಿಂದ ತರಕಾರಿ ಸ್ಯಾಂಪಲ್ಗಳು ಸಂಗ್ರಹಿಸಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸೋರೆಕಾಯಿ ಹಾಗೂ ಬದನೆಕಾಯಿಯಲ್ಲಿ ಅತಿ ಹೆಚ್ಚು ಲೋಹದ ಅಂಶ ಪತ್ತೆಯಾಗಿದೆ. ಸೋರೆಕಾಯಿಯಲ್ಲಿ 1.75 mg ಹಾಗೂ ಬದನೆಕಾಯಿಯಲ್ಲಿ 2 mg ಲೋಹದ ಅಂಶ ಪತ್ತೆಯಾಗಿದೆ. ಹಾಗಾದರೆ ಯಾವೆಲ್ಲ ಮಾರುಕಟ್ಟೆಗಳಿಂದ ತರಕಾರಿ ಮಾದರಿಗಳು ಸಂಗ್ರಹಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಡೇಂಜರ್ ತರಕಾರಿ. ನೆಲಮಂಗಲ ಮಾರುಕಟ್ಟೆಯಿಂದ ತರಕಾರಿಗಳ ಸ್ಯಾಂಪಲ್ಸ್ಗಳನ್ನು ಸಂಗ್ರಹ ಮಾಡಲಾಗಿದೆ. ಸಿದ್ದಯ್ಯ ಪುರಾಣಿಕ ರಸ್ತೆಯ ಮಾರುಕಟ್ಟೆ, ಮಹಾಲಕ್ಷ್ಮಿ ಲೇಔಟ್, ಹಾಫ್ ಕಾಮ್ಸ್, ಬೆಂಗಳೂರಿನ ಕೆಲವೊಂದಿಷ್ಟು ಹಾಫ್ ಕಾಮ್ಸ್ ಹಾಗೂ ಎಪಿಎಂಸಿ ಮಾರುಕಟ್ಟೆಯಿಂದ ತರಕಾರಿಗಳ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಇನ್ನು ಯಾವೆಲ್ಲ ತರಕಾರಿಗಳ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಅಪಾಯಕಾರಿ ತರಕಾರಿ. ಸೀಸದ ಪ್ರಮಾಣ ಪರಿಶೀಲಿಸಲು ವಿವಿಧ ತರಕಾರಿಗಳ ಮಾದರಿ ಸಂಗ್ರಹಿಸಲಾಗಿದೆ. ಬದನೆಕಾಯಿ, ಸೋರೆಕಾಯಿ, ಬೀಟ್ರೂಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಸೌತೆಕಾಯಿ, ಸೊಪ್ಪು, ಶುಂಠಿ ಸೇರಿ 400ಕ್ಕೂ ಹೆಚ್ಚು ತರಕಾರಿಗಳ ಮಾದರಿಯನ್ನ ಕಲೆಕ್ಟ್ ಮಾಡಲಾಗಿದೆ. ತರಕಾರಿಯಲ್ಲಿ ಲೋಹದಾಂಶ ಪತ್ತೆ ಬೆನ್ನಲ್ಲೇ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳ ಮಣ್ಣಿನ ಮಾದರಿ ಕೂಡ ಸಂಗ್ರಹಿಸಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲ ಸೇರಿ 26 ಜಿಲ್ಲೆಗಳಲ್ಲಿ ಕೇಂದ್ರ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಣ್ಣು ಮಾದರಿಯನ್ನ ಸಂಗ್ರಹ ಮಾಡಿದೆ. ಜನರು ತಿನ್ನುವಂತಹ ತರಕಾರಿ ವಿಷ ಆದರೆ ದೇವರೇ ಗತಿ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಿಚಾರಗಳು ಬಹಳ ಚಿಂತೆಗೀಡು ಮಾಡುವಂತೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ನಾವು ತಿನ್ನುವಂತಹ ಆಹಾರ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ಒಂದಷ್ಟು ವಸ್ತುಗಳಾಯ್ತು, ಅದರ ನಂತರದಲ್ಲಿ ಈಗ ತಿನ್ನುವಂತಹ ತರಕಾರಿಯೂ ಕೂಡ ಸೇಫ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಈಗ ಬಂದಿರುವಂತಹ ಒಂದು ವರದಿ. ಆ ವರದಿಯಲ್ಲಿ ಏನಿದೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಬೆಂಗಳೂರಿನ ತರಕಾರಿ ಬಲು ಅಪಾಯಕಾರಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ವರದಿ. ಕಬಾಬ್, ಗೋಬಿ, ಬಟಾಣಿ ಎಲ್ಲದರಲ್ಲೂ ವಿಷ. ಇದೀಗ ಈ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ, ಅದುವೇ ಹಸಿ ತರಕಾರಿ. ರಾಜ್ಯದಲ್ಲಿ ಬೆಳೆಯುವಂತಹ ತರಕಾರಿಗಳಲ್ಲಿ ವಿಷಮುಕ್ತ ಅಂಶಗಳು ಪತ್ತೆಯಾಗಿವೆ. ಸೀಸದ ಪ್ರಮಾಣ ಹೆಚ್ಚಳವಾಗಿದೆ. ಹೀಗಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ರಿಪೋರ್ಟ್ ಅನ್ನು ನೀಡಿದೆ. ರಾಜ್ಯಾದ್ಯಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ 72ಕ್ಕೂ ಹೆಚ್ಚು ತರಕಾರಿ ಸ್ಯಾಂಪಲ್ಗಳನ್ನು ಪರಿಶೀಲನೆ ಮಾಡಿದ್ದು, ಇದರಲ್ಲಿ 19 ಮಾದರಿಗಳಲ್ಲಿ ಸೀಸದ ಪ್ರಮಾಣ ಹೆಚ್ಚಾಗಿದೆ ಅಂತ ವರದಿ ನೀಡಿದೆ. ಇನ್ನು ಈ ತರಕಾರಿ ತಿಂದರೆ ಆರೋಗ್ಯ ಕೈಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಾರಾಟವಾಗುವಂತಹ ಬದನೆಕಾಯಿ, ಬೀನ್ಸ್, ಬೀಟ್ರೂಟ್, ಕ್ಯಾಬೇಜ್ನಲ್ಲಿ ಭಾರೀ ಲೋಹದ ಅಂಶ ಪತ್ತೆಯಾಗಿದೆ. ಬೆಂಗಳೂರಿನ ಹಲವು ಮಾರುಕಟ್ಟೆಗಳಿಂದ ತರಕಾರಿ ಸ್ಯಾಂಪಲ್ಗಳು ಸಂಗ್ರಹಿಸಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸೋರೆಕಾಯಿ ಹಾಗೂ ಬದನೆಕಾಯಿಯಲ್ಲಿ ಅತಿ ಹೆಚ್ಚು ಲೋಹದಾಂಶ ಪತ್ತೆಯಾಗಿದೆ. ಸೋರೆಕಾಯಿಯಲ್ಲಿ 1.75 mg ಹಾಗೂ ಬದನೆಕಾಯಿಯಲ್ಲಿ 2 mg ಲೋಹದಾಂಶ ಪತ್ತೆಯಾಗಿದೆ. ಹಾಗಾದರೆ ಯಾವೆಲ್ಲ ಮಾರುಕಟ್ಟೆಗಳಿಂದ ತರಕಾರಿ ಮಾದರಿಗಳು ಸಂಗ್ರಹಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಡೇಂಜರ್ ತರಕಾರಿ.
ನೆಲಮಂಗಲ ಮಾರುಕಟ್ಟೆಯಿಂದ ತರಕಾರಿಗಳ ಸ್ಯಾಂಪಲ್ಸ್ಗಳನ್ನ ಸಂಗ್ರಹ ಮಾಡಲಾಗಿದೆ. ಸಿದ್ದಯ್ಯ ಪುರಾಣಿಕ ರಸ್ತೆಯ ಮಾರುಕಟ್ಟೆ, ಮಹಾಲಕ್ಷ್ಮಿ ಲೇಔಟ್, ಹಾಫ್ ಕಾಮ್ಸ್, ಬೆಂಗಳೂರಿನ ಕೆಲವೊಂದಿಷ್ಟು ಹಾಫ್ ಕಾಮ್ಸ್ ಹಾಗೂ ಎಪಿಎಂಸಿ ಮಾರುಕಟ್ಟೆಯಿಂದ ತರಕಾರಿಗಳ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಇನ್ನು ಯಾವೆಲ್ಲ ತರಕಾರಿಗಳ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಅಪಾಯಕಾರಿ ತರಕಾರಿ ಸೀಸದ ಪ್ರಮಾಣ ಪರಿಶೀಲಿಸಲು ವಿವಿಧ ತರಕಾರಿಗಳ ಮಾದರಿ ಸಂಗ್ರಹಿಸಲಾಗಿದೆ. ಬದನೆಕಾಯಿ, ಸೋರೆಕಾಯಿ, ಬೀಟ್ರೂಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಸೌತೆಕಾಯಿ, ಸೊಪ್ಪು, ಶುಂಠಿ ಸೇರಿ 400ಕ್ಕೂ ಹೆಚ್ಚು ತರಕಾರಿಗಳ ಮಾದರಿಯನ್ನ ಕಲೆಕ್ಟ್ ಮಾಡಲಾಗಿದೆ. ತರಕಾರಿಯಲ್ಲಿ ಲೋಹದಾಂಶ ಪತ್ತೆ ಬೆನ್ನಲ್ಲೇ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳ ಮಣ್ಣಿನ ಮಾದರಿ ಕೂಡ ಸಂಗ್ರಹಿಸಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲ ಸೇರಿ 26 ಜಿಲ್ಲೆಗಳಲ್ಲಿ ಕೇಂದ್ರ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಣ್ಣು ಮಾದರಿಯನ್ನ ಸಂಗ್ರಹ ಮಾಡಿದೆ. ಜನರು ತಿನ್ನುವಂತಹ ತರಕಾರಿ ವಿಷಯ ಆದರೆ ದೇವರೇ ಗತಿ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಿಚಾರಗಳು ಬಹಳ ಚಿಂತೆಗೀಡು ಮಾಡುವಂತೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ನಾವು ತಿನ್ನುವಂತ ಆಹಾರ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ಒಂದಷ್ಟು ವಸ್ತುಗಳಾಯ್ತು, ಅದರ ನಂತರದಲ್ಲಿ ಈಗ ತಿನ್ನುವಂತ ತರಕಾರಿಯೂ ಕೂಡ ಸೇಫ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಈಗ ಬಂದಿರುವಂತಹ ಒಂದು ವರದಿ. ಆ ವರದಿಯಲ್ಲಿ ಏನಿದೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಬೆಂಗಳೂರಿನ ತರಕಾರಿ ಬಲು ಅಪಾಯಕಾರಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ವರದಿ. ಕಬಾಬ್, ಗೋಬಿ, ಬಟಾಣಿ ಎಲ್ಲದರಲ್ಲೂ ವಿಷ. ಇದೀಗ ಈ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ, ಅದುವೇ ಹಸಿ ತರಕಾರಿ. ರಾಜ್ಯದಲ್ಲಿ ಬೆಳೆಯುವಂತಹ ತರಕಾರಿಗಳಲ್ಲಿ ವಿಷಮುಕ್ತ ಅಂಶಗಳು ಪತ್ತೆಯಾಗಿವೆ. ಸೀಸದ ಪ್ರಮಾಣ ಹೆಚ್ಚಳವಾಗಿದೆ. ಹೀಗಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ರಿಪೋರ್ಟ್ ಅನ್ನು ನೀಡಿದೆ. ರಾಜ್ಯಾದ್ಯಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ 72ಕ್ಕೂ ಹೆಚ್ಚು ತರಕಾರಿ ಸ್ಯಾಂಪಲ್ಗಳನ್ನು ಪರಿಶೀಲನೆ ಮಾಡಿದ್ದು, ಇದರಲ್ಲಿ 19 ಮಾದರಿಗಳಲ್ಲಿ ಸೀಸದ ಪ್ರಮಾಣ ಹೆಚ್ಚಾಗಿದೆ ಅಂತ ವರದಿ ನೀಡಿದೆ. ಇನ್ನು ಈ ತರಕಾರಿ ತಿಂದರೆ ಆರೋಗ್ಯ ಕೈಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಾರಾಟವಾಗುವಂತಹ ಬದನೆಕಾಯಿ, ಬೀನ್ಸ್, ಬೀಟ್ರೂಟ್, ಕ್ಯಾಬೇಜ್ನಲ್ಲಿ ಭಾರೀ ಲೋಹದ ಅಂಶ ಪತ್ತೆಯಾಗಿದೆ. ಬೆಂಗಳೂರಿನ ಹಲವು ಮಾರುಕಟ್ಟೆಗಳಿಂದ ತರಕಾರಿ ಸ್ಯಾಂಪಲ್ಗಳು ಸಂಗ್ರಹಿಸಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸೋರೆಕಾಯಿ ಹಾಗೂ ಬದನೆಕಾಯಿಯಲ್ಲಿ ಅತಿ ಹೆಚ್ಚು ಲೋಹದಾಂಶ ಪತ್ತೆಯಾಗಿದೆ. ಸೋರೆಕಾಯಿಯಲ್ಲಿ 1.75 mg ಹಾಗೂ ಬದನೆಕಾಯಿಯಲ್ಲಿ 2 mg ಲೋಹದಾಂಶ ಪತ್ತೆಯಾಗಿದೆ. ಹಾಗಾದರೆ ಯಾವೆಲ್ಲ ಮಾರುಕಟ್ಟೆಗಳಿಂದ ತರಕಾರಿ ಮಾದರಿಗಳು ಸಂಗ್ರಹಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಡೇಂಜರ್ ತರಕಾರಿ. ನೆಲಮಂಗಲ ಮಾರುಕಟ್ಟೆಯಿಂದ ತರಕಾರಿಗಳ ಸ್ಯಾಂಪಲ್ಸ್ಗಳನ್ನ ಸಂಗ್ರಹ ಮಾಡಲಾಗಿದೆ. ಸಿದ್ದಯ್ಯ ಪುರಾಣಿಕ ರಸ್ತೆಯ ಮಾರುಕಟ್ಟೆ, ಮಹಾಲಕ್ಷ್ಮಿ ಲೇಔಟ್, ಹಾಫ್ ಕಾಮ್ಸ್, ಬೆಂಗಳೂರಿನ ಕೆಲವೊಂದಿಷ್ಟು ಹಾಫ್ ಕಾಮ್ಸ್ ಹಾಗೂ ಎಪಿಎಂಸಿ ಮಾರುಕಟ್ಟೆಯಿಂದ ತರಕಾರಿಗಳ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಇನ್ನು ಯಾವೆಲ್ಲ ತರಕಾರಿಗಳ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಅಪಾಯಕಾರಿ ತರಕಾರಿ ಸೀಸದ ಪ್ರಮಾಣ ಪರಿಶೀಲಿಸಲು ವಿವಿಧ ತರಕಾರಿಗಳ ಮಾದರಿ ಸಂಗ್ರಹಿಸಲಾಗಿದೆ. ಬದನೆಕಾಯಿ, ಸೋರೆಕಾಯಿ, ಬೀಟ್ರೂಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಸೌತೆಕಾಯಿ, ಸೊಪ್ಪು, ಶುಂಠಿ ಸೇರಿ 400ಕ್ಕೂ ಹೆಚ್ಚು ತರಕಾರಿಗಳ ಮಾದರಿಯನ್ನ ಕಲೆಕ್ಟ್ ಮಾಡಲಾಗಿದೆ. ತರಕಾರಿಯಲ್ಲಿ ಲೋಹದಾಂಶ ಪತ್ತೆ ಬೆನ್ನಲ್ಲೇ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳ ಮಣ್ಣಿನ ಮಾದರಿ ಕೂಡ ಸಂಗ್ರಹಿಸಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲ ಸೇರಿ 26 ಜಿಲ್ಲೆಗಳಲ್ಲಿ ಕೇಂದ್ರ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಣ್ಣು ಮಾದರಿಯನ್ನ ಸಂಗ್ರಹ ಮಾಡಿದೆ. ಜನರು ತಿನ್ನುವಂತಹ ತರಕಾರಿ ವಿಷಯ ಆದರೆ ದೇವರೇ ಗತಿ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.